ನಮಸ್ಕಾರ ಫ್ರೆಂಡ್ಸ್, ಮಾತು ಮನಸ್ಸಿಗೆ ಸ್ವಾಗತ. ಒಂದು ತಪ್ಪು ಪಾಸ್ವರ್ಡ್ನಿಂದ ಒಂದು ಚಿಕ್ಕ ಮೊಬೈಲ್ ಓಪನ್ ಆಗೋದಿಲ್ಲ. ಒಂದು ದೊಡ್ಡ ತಪ್ಪಿನಿಂದ ಸ್ವರ್ಗದ ಬಾಗಿಲು ಹೇಗೆ ತೆರೆಯುತ್ತದೆ? ಪ್ರಾಚೀನ ಕಾಲದ ಒಂದು ಕಥೆನ ಕೇಳೋಣ. ದೇಶದಲ್ಲಿ ಕೆಟ್ಟವರ ಸಂಖ್ಯೆ ಜಾಸ್ತಿ ಆಗ್ತಿತ್ತು. ಕೆಟ್ಟ ಆಚರಣೆಗಳು ಜಾಸ್ತಿ ಆದವು. ಒಳ್ಳೆಯವರ ಕೆಲಸಗಳು ಮುಚ್ಚಿ ಹೋಗ್ತಿದ್ವು. ಒಳ್ಳೆಯವರಿಗೆ ಸರಿಯಾದ ಟೈಮ್ ಇರಲಿಲ್ಲ. ರಾಜನಿಗೆ ಚಿಂತೆಯಾಯಿತು. ನನ್ನ ದೇಶದಲ್ಲಿ ಒಳ್ಳೆಯವರಿಗೆ ಕಾಲ ಇಲ್ಲ, ಅವ್ರ ಸಂಖ್ಯೆ ಕ್ಷೀಣಿಸುತ್ತಿದೆ. ಇದು ರಾಜನ ಆಸ್ಥಾನದವರೆಗೂ ಬಂತು. ವಿಪರ್ಯಾಸ ಎಂದ್ರ ಅವರ ಮಂತ್ರಿಮಂಡಲದಲ್ಲಿ ಕೂಡ ಇದೇ ತರಹ ನಡೆಯುತ್ತಿತ್ತು. ಒಳ್ಳೆಯ ಮಂತ್ರಿಗಳೆನ್ನುವರ ಕೇವಲ ಬೆರಳೆಣಿಕೆಯಷ್ಟಿದ್ದರು. ರಾಜನಿಗೆ ದಿನೇ ದಿನೇ ಚಿಂತೆಯಾಗತೊಡಗಿತು. ಇದು ಹೀಗೆ ಆದ್ರೆ ನಡೆಯೋದಿಲ್ಲ, ಇದಕ್ಕೆ ಪರಿಹಾರ ಕೊಂಡುಕೊಳ್ಳಲೇಬೇಕು ಅಂತ ರಾಜ ನಿರ್ಧಾರ ಮಾಡಿದ. ಮಂತ್ರಿಮಂಡಲದ ಸಭೆ ಕರೆದ. ಸಭೆಯಲ್ಲಿ ರಾಜ ಹೇಳ್ದ, ನಾನು ಒಂದು ಪರೀಕ್ಷೆ ನಡೆಸ್ತೇನೆ. ಅದು ನಿಮ್ಮ ಮಂತ್ರಿಮಂಡಲದ ಒಳಗೆ ಆಗಿರುತ್ತದೆ. ಅದಕ್ಕೆ ಒಂದು ದಿನವನ್ನು ನಾನು ಆಯ್ಕೆ ಮಾಡಿದ್ದೇನೆ. ಮಂತ್ರಿಗಳು ಯಾರ್ಯಾರು ಅಂತ ಕೂಡ ನಿರ್ಧರಿಸಿದ್ದೇನೆ. ಪರೀಕ್ಷೆಯ ದಿನವೇ ಅವರು ಯಾರೆಂದು ಹೇಳುತ್ತೇನೆ ಮತ್ತು ಅವರು ಪರೀಕ್ಷೆಗೆ ಹಾಜರಾಗಲೇಬೇಕು ಅಂತ ಆಜ್ಞೆ ಮಾಡಿದ. ಮಂತ್ರಿಗಳೆಲ್ಲರೂ ಗಾಬರಿ, ಏನ್ ಪರೀಕ್ಷೆ ಇರಬೇಕು ರಾಜಂದು ಅಂತ. ಪರೀಕ್ಷೆ ದಿನ ಹತ್ತಿರ ಬಂದೇ ಬಿಡ್ತು. ಆ 3 ಮಂತ್ರಿಗಳ ಹೆಸರನ್ನು ಕರೆದ. ಇದು ತುಂಬಾ ಸರಳವಾದ ಪರೀಕ್ಷೆ ಅಂದ. ಆದ್ರೆ ಆ 3 ಮಂತ್ರಿಗಳಿಗೆ ಡವಡವ ಶುರುವಾಗಿತ್ತು. ರಾಜ ಹೇಳ್ದ, ಇದು ತುಂಬಾ ಸುಲಭದ ಪರೀಕ್ಷೆ ಎಂದು ಹೇಳಿ ಪರೀಕ್ಷೆಯ ಬಗ್ಗೆ ವಿವರಿಸಲಾರಂಭಿಸಿದ. ನೋಡಿ ಮಂತ್ರಿಗಳೇ, ನಮ್ಮ ತೋಟದಲ್ಲಿನ ಒಳ್ಳೆಯ ಹಾಗೂ ರುಚಿಯಾದ ಹಣ್ಣುಗಳನ್ನು ಈ ದೊಡ್ಡ ಚೀಲದ ತುಂಬಾ ತರಬೇಕು. ಅದು ಕೇವಲ 1 ಗಂಟೆಯೊಳಗೆ ಮಾತ್ರ ಎಂದು ಷರತ್ತು ವಿಧಿಸಿದ. ಇಷ್ಟೇನಾ ಎಂದು ಮಂತ್ರಿಗಳು ನಿಟ್ಟುಸಿರು ಬಿಟ್ಟರು. 3 ಜನ ಆ ತೋಟದ ಒಂದೊಂದು ದಿಕ್ಕಿಗೆ ಚೀಲವನ್ನು ತೆಗೆದುಕೊಂಡು ನಡೆದರು. 1ನೇ ಮಂತ್ರಿ, ರಾಜ ಏನೋ ಒಂದ್ ಚಿಕ್ಕ ಪರೀಕ್ಷೆ ಕೊಟ್ಟಾನ, ಮತ್ತ ತನಗಂತ ರುಚಿಯಾದ ಹಣ್ಣುಗಳನ್ನ ತರಲು ಹೇಳ್ಯಾನ. ನಾನು ಒಳ್ಳೆ ಹಣ್ಣುಗಳನ್ನ ತೆಗೆದುಕೊಂಡು ಹೋದ್ರಾಯ್ತು ಅಂತ ಒಳ್ಳೆಯ ಹಣ್ಣುಗಳನ್ನ ಆರಿಸಲಾರಂಭಿಸಿದ. ಸಮಯ ಓಡ್ತಿತ್ತು. ಆದ್ರೂ ತಾನು ಒಳ್ಳೆಯ ಹಣ್ಣುಗಳನ್ನು ಒಯ್ಬೇಕು ಅಂತ ಸಂಕಲ್ಪ ಮಾಡಿ ಮತ್ತೆ ಮತ್ತೆ ಆರಿಸಲಾರಂಭಿಸಿದ. ಆದರೆ ಅವನ ಚೀಲ ಕೇವಲ 60-70% ಮಾತ್ರ ತುಂಬಿತ್ತು. ಅದು ನಿಗದಿತ ಸಮಯದಲ್ಲಿ. ಇರಲಿ ಅಂದುಕೊಂಡ ಮೊದಲ ಮಂತ್ರಿ. ಏನೋ ಪರೀಕ್ಷೆ ಕೊಟ್ಟಾನ್ ರಾಜ, ಹಣ್ಣು ಆರಿಸ್ಬೇಕಂತ ಅಂತ ಹೇಳಿ ಗೊಣಗ್ತಾ ಎಲ್ಲಾ ತರದ ಹಣ್ಣು ತುಂಬಲು ಶುರು ಮಾಡ್ದ. 2ನೇ ಮಂತ್ರಿ ಕೊಳತ್ ಹಣ್ಣುಗಳು, ಅರ್ಧಂಬರ್ಧ ಹಣ್ಣಾಗಿದ್ದ ಹಣ್ಣುಗಳು, ಪಕ್ಷಿಗಳು ಕಚ್ಚಿದ ಹಣ್ಣುಗಳು, ಹೀಗೆ ಎಲ್ಲಾ ತರಹದ ಹಣ್ಣುಗಳನ್ನು ತುಂಬಲಾರಂಭಿಸಿದ. ರಾಜ ಅಂತೂ ಒಂದೊಂದ ಹಣ್ಣುಗಳನ್ನು ಪರೀಕ್ಷೆ ಮಾಡಲು ಸಾಧ್ಯವಿಲ್ಲ. ಅದಕ್ಕ ಕೆಳಗಡೆ ಕೆಟ್ಟದ್ದು ಕೊಳತದ್ದು ಹಣ್ಣುಗಳನ್ನು ಹಾಕಿ ಮೇಲ್ ಒಂದು ಸಾಲ್ ಮಾತ್ರ ಒಳ್ಳೆ ಹಣ್ಣು ತುಂಬಲಾರಂಭಿಸಿದ. ಮತ್ತು ಅವನ ಚೀಲ ಸಂಪೂರ್ಣವಾಗಿ ತುಂಬಿತು. ಖುಷಿಯಿಂದ ರಾಜನ ಅರಮನೆ ಕಡೆ ನಡೆದ. ಈಗ ಬರ್ತಾನ ನೋಡ್ರಿ ಈ ಮಂತ್ರಿ, 3ನೇ ಮಂತ್ರಿ. ತುಂಬಾ ಸೋಮಾರಿಯಾಗಿದ್ದ, ಕಾಮಚೋರಾಗಿದ್ದ. ತನ್ನ ಕೈಗೆ ಏನ್ ಸಿಗ್ತತ್ಲ ಅಂತ ಹುಲ್ಲು, ಕಡ್ಡಿ, ಕಸ, ಕೊಳತ್ ಹಣ್ಣುಗಳನ್ನು ತುಂಬಲಾರಂಭಿಸಿದ. ತನಗ್ ತಾನು ಹೇಳ್ಕೊಂಡ, ರಾಜ ಏನ್ ಇದನ್ ತಗೊಂಡೇ ನೋಡುದಿಲ್ಲ, ದೂರದಿಂದ ಅಷ್ಟ ನೋಡುದು ಅಂತ ಅಂದುಕೊಂಡ. ಕೇವಲ 10 ನಿಮಿಷದಲ್ಲಿ ಚೀಲ ತುಂಬಿಸಿದ. ವಿಶ್ರಾಂತಿ ಪಡೆದ. ನಿಗದಿತ ಸಮಯದಲ್ಲಿ ರಾಜನ ಅರಮನೆಗೆ ತಲುಪಿದ. ರಾಜ ಮಂತ್ರಿಗಳನ್ನ ಕೇಳ್ದ, ನಿಮ್ ಕೆಲ್ಸ ಮುಗಿತಾ ಎಂದ. ಅವರು ಹ್ಞೂ ರಾಜ ಅಂತ ತಲೆಯಾಡಿಸಿದ್ರು. ಸರಿ ಎಂದ ರಾಜ. ತನ್ನ ಸೇನಾಪತಿಗೆ ಒಂದ್ ಆಜ್ಞೆ ಮಾಡ್ದ. ಈ 3 ಜನ ಮಂತ್ರಿಗಳನ್ನ 3 ತಿಂಗಳು ಸೆರೆವಾಸಕ್ಕೆ ಕಳಿಸಿ. ಅವ್ರಿಗೆ ತಿನ್ನಲು ಏನು ಕೊಡಬೇಡಿ. ಮತ್ತ ಅವ್ರು ಏನ್ ತೆಗೆದುಕೊಂಡು ಬಂದಾರಲ್ಲ ಅದನ್ನ ಅವ್ರು 3 ತಿಂಗಳವರೆಗೂ ತಿನ್ಲಿ ಅಂತ ಆಜ್ಞಾಪಿಸಿದ. ಈಗ ಶುರುವಾತ್ ನೋಡ್ರಿ. ಮೊದಲೇ ಮಂತ್ರಿ ದೇವ್ರಿಗೆ ವಂದಿಸಿದ. ದೇವ್ರೇ, ಒಳ್ಳೇದಾಯ್ತು, ಒಳ್ಳೆ ಹಣ್ಣುಗಳನ್ನ ರಾಜನಿಗಂತ ತಂದಿದ್ದೆ, ಆದ್ರೆ ಇದನ್ನ ನಾನೇ ತಿನ್ನೋ ಪರಿಸ್ಥಿತಿ ಬಂದಿದೆ. ನನಗೆ ಒಳ್ಳೆ ಬುದ್ಧಿ ಕೊಟ್ಟಿದ್ದಕ್ಕ ಧನ್ಯವಾದಗಳು ದೇವ್ರೇ ಅಂದ. 2ನೇ ಮಂತ್ರಿ ಅಲ್ಲೇ ನಡಗಾಕ್ ಶುರು ಮಾಡ್ದ. ಮತ್ತ ರಾಜನಿಗೆ ವಿನಂತಿಸಿಕೊಳ್ಳಲು ಪ್ರಾರಂಭಿಸಿದ.
ಪ್ರಭು, ಇದರಲ್ಲಿ ಮೇಲೆ ಮಾತ್ರ ಒಳ್ಳೆ ಹಣ್ಣುಗಳಿವೆ, ಕೆಳಗಡೆ ಎಲ್ಲಾ ಕೊಳೆತ ಕೆಟ್ಟ ಹಣ್ಣುಗಳಿವೆ. ನನಗೆ ದಯವಿಟ್ಟು ಇಂತಹ ಶಿಕ್ಷೆ ನೀಡಬೇಡಿ ಅಂತ ಬೇಡಿಕೊಳ್ಳಲಾರಂಭಿಸಿದ. ಇನ್ನು 3ನೇ ಮಂತ್ರಿ ಇದ್ ನೋಡ್ರಿ ಸೋಮಾರಿ, ಗರ ಬಡ್ದವ್ರಂತ ನಿಂತ್ ಬಿಟ್ಟ. ಏನ್ ಮಾಡ್ಬೇಕಂದ ತೋಚ್ಲಿಲ್ಲ. ರಾಜ, ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡಿ. ಈ ಚೀಲದಲ್ಲಿ ಒಂದೂ ಹಣ್ಣಿಲ್ಲ. ಇದ್ರಲ್ಲಿ ಬರೀ ಕಸ ಹುಲ್ಲು ತುಂಬಿದೆ. ಇದನ್ನ ತಿಂದು 2 ದಿನಾನೂ ನಾನ್ ಬದುಕೋದಿಲ್ಲ ಅಂತ ರಾಜನ್ ಕಾಲಿಗೆ ಸಾಷ್ಟಾಂಗ ನಮಸ್ಕಾರ ಮಾಡ್ದ. ನನಗೆ ಇಂಥ ಶಿಕ್ಷೆ ನೀಡಬೇಡಿ ಅಂತ ಅಂಗಲಾಚಿದ. ರಾಜ ನಕ್ಕು ಹೇಳ್ದ, ನಾನು ಅಸಲಿ ರಾಜ ಅಲ್ಲ, ಜಗತ್ತಿನ ದೊಡ್ಡ ರಾಜ ಅಲ್ಲಿ ಮೇಲೆ ಕುಳಿತಿದ್ದಾನೆ ಮತ್ತು ಅವನು ನಮ್ಮ ಚೀಲದಲ್ಲಿ ನಾವು ಎಂತಹ ಕರ್ಮಗಳನ್ನು ತುಂಬಿಸಿದ್ದೇವೆ ಅಂತ ನೋಡುತ್ತಿದ್ದಾನೆ. ಪಾಪ, ಪುಣ್ಯ, ಮದ, ಮತ್ಸರ, ಮೋಸ, ಒಳ್ಳೆಯದು, ಕೆಟ್ಟದ್ದು ಎಲ್ಲವೂ ನಮ್ಮ ಜೀವನದ ಚೀಲದಲ್ಲಿ ತುಂಬಿರುತ್ತದೆ. ಆ ಚೀಲದಲ್ಲಿನ ಒಳ್ಳೆಯ ಹಣ್ಣುಗಳು, ಕೆಟ್ಟ ಹಣ್ಣುಗಳು, ಹುಲ್ಲು, ಕಸ ಎಲ್ಲದರ ಪರೀಕ್ಷೆ ಅಲ್ಲಿ ನಡೆಯುತ್ತದೆ, ಇಲ್ಲಿ ಅಲ್ಲ ಅಂತ ರಾಜ ಹೇಳಿದ. ನೀವು ಮಾಡುವ ಪ್ರತಿ ಕೆಲಸದ ಲೆಕ್ಕವು ಅವನ ಹತ್ತಿರ ಇದೆ. ನೀವೇ ನಿರ್ಧಾರ ಮಾಡಿ. ಕತೆ ಚಿಕ್ಕದಾಗಿದೆ, ಜೀವನವೂ ಚಿಕ್ಕದಾಗಿದೆ. ನಮಗೆ ಒಳ್ಳೆಯ ಹಣ್ಣುಗಳನ್ನು ಆರಿಸಲಿಕ್ಕೆ ಇದೆ, ಆದ್ರೆ ನಾವು ಮಾಡೋದೇ ಬೇರೆ. ಕೊಳೆತ ಕೆಟ್ಟ ಹಣ್ಣುಗಳನ್ನು, ಹುಲ್ಲು, ಕಸ, ಕಡ್ಡಿಗಳನ್ನು ತುಂಬಿಕೊಂಡು ನಮ್ಮ ಚೀಲವನ್ನು ಬೇಗನೆ ತುಂಬಿಸಿಕೊಳ್ಳುತ್ತೇವೆ. ನಮ್ಮ ಒಳ್ಳೆಯತನ, ಕೆಟ್ಟತನವನ್ನು ಅವನು ನಿರ್ಧಾರ ಮಾಡುತ್ತಾನೆ ಅಂತ ಹೇಳ್ತಾ ಮತ್ತೆ ನಿಮ್ಮೊಂದಿಗೆ ಇಂತಹದೇ ಚಿಕ್ಕ ಕಥೆಯೊಂದಿಗೆ ಭೇಟಿಯಾಗುತ್ತೇನೆ. ನಮಸ್ಕಾರ.